ನಮಸ್ಕಾರ ಎಲ್ಲರಿಗೂ ಸ್ವಾಮಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ತುಂಬ ರುಚಿಯಾಗಿರುವ ಮಸಾಲ ಬೆಂಡೆಕಾಯಿ ಹೇಗೆ ಮಾಡೋ ಅಂತ ನೋಡೋಣ. ಮೊದಲು ಬೇಕಾಗಿರುವ ಸಾಮಗ್ರಿ ನೋಡೋಣ. 1 kg ಅಷ್ಟು ಬೆಂಡೆಕಾಯಿ ತಗೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಗರಂ ಮಸಾಲ, ಚಿಕನ್ ಮಸಾಲ, ಜೀರಿಗೆ ಪುಡಿ, 4 ಈರುಳ್ಳಿ, 2 ಟೊಮ್ಯಾಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ ಮತ್ತು 1 ಮ್ಯಾಗಿ ಮಸಾಲ ತೊಗೊಂಡಿರೋದು. ಮೊದಲು ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿರೋದು ಬಿಸಿ ಮಾಡೋಕ್ಕೆ. ಅದಕ್ಕೆ ಕತ್ತರಿಸಿದಂಥ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ ಚೆನ್ನಾಗಿ ಹುರಿಬೇಕು. ಹಸಿ ಶುಂಠಿ ಈ ಥರ ತುರಿದು ತೊಗೊಂಡಿರೋದು. ಯಾರಿಗೂ ಬೆಂಡೆಕಾಯಿ ಇಷ್ಟ ಇಲ್ಲ, ಈ ಬೆಂಡೆಕಾಯಿ ಪಲ್ಯ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಇವಾಗ ಟೊಮ್ಯಾಟೊ ಮತ್ತು ಈರುಳ್ಳಿ ಹುರಿದಾಗಿದೆ. ಅದಕ್ಕೆ ನಾನು ಇವಾಗ ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಹುರಿಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರಿದು ತಗೋಬೇಕಾಗತ್ತೆ. ಹುರಿದಾದ ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ರುಬ್ಕೋಬೇಕು. ರುಬ್ಬಾದ್ಮೇಲೆ ಅದಕ್ಕೆ ಮತ್ತೆ ಮ್ಯಾಗಿ ಮಸಾಲ, ಉಪ್ಪು ಮತ್ತು ಖಾರ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ರುಬ್ಕೊಳ್ಳಿ. ಬೆಂಡೆಕಾಯಿನ ಮೇಲಿನ ಭಾಗ ಮತ್ತು ಕೆಳಗಿನ ಭಾಗ ಕತ್ತರಿಸಿ ಮಧ್ಯದಲ್ಲಿ ಸೀಳಬೇಕು. ಸೀಳಿದ ನಂತರ ಬೆಂಡೆಕಾಯಿ ತೊಳೆದ ಮೇಲೆ ಚೆನ್ನಾಗಿ ಒರೆಸಿ ಮತ್ತು ಡ್ರೈ ಮಾಡಿ ತಗೋಬೇಕು. ತಯಾರಾಗುವಂಥ ಮಸಾಲವನ್ನು ಒಂದೊಂದೇ ಬೆಂಡೆಯಲ್ಲಿ ತುಂಬ ಮಸಾಲ ತುಂಬ್ಕೋಬೇಕು. ತುಂಬಿ ಈ ಥರ ಮಸಾಲೆ ತುಂಬಬೇಕಾಗತ್ತೆ. ತುಂಬಿದ ನಂತರ ಗ್ಯಾಸ್ ಮೇಲೆ ತೆವೆ ಬಿಸಿ ಮಾಡೋಕ್ಕಿಟ್ಟಿರೋದು. ತೆವೆ ಬಿಸಿ ಆಗಿದೆ. ತುಂಬಿಟ್ಟಿರೋಂಥ ಬೆಂಡೆಕಾಯನ್ನು ಒಂದೊಂದಾಗಿ ತೆವೆ ಮೇಲೆ ಇಡಿ. ಇಟ್ಟಾದ್ಮೇಲೆ ಒಂದೇ ಒಂದು ಚಮಚ ಎಣ್ಣೆ ಹಾಕಿ ಎರಡು ಕಡೆಯಿಂದ ಹಗುರವಾಗಿ ಚೆನ್ನಾಗಿ ಬೇಯಿಸಿ ತಗೋಬೇಕು. ಸ್ವಲ್ಪ ಎಣ್ಣೆ ಹಾಕಿ, ಜಾಸ್ತಿ ಏನು ಬೇಡ. ಎರಡು ಸೈಡ್ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಹಗುರವಾಗಿ ಎರಡು ಸೈಡ್ ನಾವು ಚೆನ್ನಾಗಿ ಹುರಿದು ತಗೊಳ್ಳೋಣ. ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿರೋದು, ಎಣ್ಣೆ ಕಾಯೋಕ್ಕೆ ಇಟ್ಟಿರೋದು, ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಉಳಿದಿರೋಂಥ ಮಸಾಲ ಹಾಕಿ ಚೆನ್ನಾಗಿ 1-2 ನಿಮಿಷ ಹುರಿದು ತಗೋಬೇಕು. ಈ ಪಲ್ಯಗೆ ಜೀರಿಗೆ ಪುಡಿ ತುಂಬ ಇಂಪಾರ್ಟೆಂಟು. ಜೀರಿಗೆ ಪುಡಿ ಸ್ಕಿಪ್ ಮಾಡೋಂಗಿಲ್ಲ. ಇವಾಗ ಚಿಕನ್ ಮಸಾಲ ಮತ್ತು ಗರಂ ಮಸಾಲ, ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ಬಿಸಿನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಹುರಿದಿಟ್ಟಿರೋಂಥ ಬೆಂಡೆಕಾಯನ್ನು ಸೇರಿಸ್ಕೋಬೇಕು. ಸೇರಿಸಿ ಒಂದೇ ಒಂದು ನಿಮಿಷ ಕುದಿಯೋಕ್ಕೆ ಬಿಡಬೇಕು.
ಸೂಪರ್ ಟೇಸ್ಟಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಇದು ಚಪಾತಿ ಜೊತೆ ಟ್ರೈ ಮಾಡಿ. ಧನ್ಯವಾದಗಳು.